ಶಿವಶಂಭು ಪುತ್ರನೇ ಕಾವ ಸುರಮುನಿ ವಂದಿತ ದೇವ ಪರಭಕ್ತ ಜನಾಮನ ಭಾವ ಶಿವಶಂಭು ಪುತ್ರನೇ ಕಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ. ಕುಲದ ಹರಸು ಸೂರ್ಯವಂಶದ ಭೂಪ ದಶರಥ ಮಹಾರಾಜ ವಿಜಯತೆ ಬಹುಬರಾಕ್ ಬಹುಬರಾಕ್ ಬಹುಬರಾಕ್. ಮಂತ್ರಿ ಮಂತ್ರಿ ಕೇಳೋ ಇಂತೋ ನಾನಿ ರಾಜ ಮಂತ್ರಿ ಕೇಳೋ ಇಂತೋ ನಾನಿ ರಾಜ ಮಂತ್ರಿ ಕೇಳೋ ಸಂತಸದಿಂದಲೇ ಮಂತ್ರಿ ಮಹಾಪ್ರಭು ಸಂತಸದಿಂದಲೇ 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 ರಾಮಚಂದ್ರ ಗೀರಜ ಮಂತ್ರಿ ಕೇಳೋ ಮಂತ್ರಿ ಕೇಳೋ ಇಂತ ರಾಜ ಮಂತ್ರಿ ಕೇಳೋ ಮಂತ್ರಿ ಮಹಾಪ್ರಭು
ಆಶಿಸಿ ಶ್ರೀರಾಮನೇ ಲೆಸಿನಿಂದ ಪಾಠ ಅಂದ್ರೆ ಲೆಸಿನಿಂದ ಪಾಠ ಲೆಸಿನಿಂದ ಪಾಠ ಲೆಸಿನಿಂದ ಪಾಠ ಆಸೆಯಂ ಕಟ್ಟುವೆ ಮಂತ್ರಿ ಕೇಳೋ ಇಂತ ನಾನಿ ರಾಜವ ಮಂತ್ರಿ ಕೇಳೋ ಗುರುಗಳಿಗೆ ನಮಸ್ಕರಿಸಿ. ಚಕ್ರವರ್ತಿ, ಪರಮ ಪೂಜ್ಯರಾದ ವಶಿಷ್ಠಾದಿ ಮಣಿಪುಂಗವರೇ ಹಾಗೂ ಸುಮಂತ್ರಾದಿ ಮಂತ್ರಿವರಿಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನ ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನ ಸುಕುಮಾರನಾದ ಶ್ರೀ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದುಕೊಂಡಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು ಗುರುದೇವ? ಚಕ್ರವರ್ತಿ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮ ಪಟ್ಟಾಭಿಷೇಕ. ದಶರಥ ಚಕ್ರವರ್ತಿ, ಸೀತಾರಾಮನು ಸದ್ಗುಣ ಸೇರನ ರಘುರಾಮಚಂದ್ರನು ಸದ್ಗುಣ ಸೇರನ ಲೋಕ ಲೋಕವ ಪಾಲಿಪನೋ. ಲೋಕ ಲೋಕವ ಪಾಲಿಪನೋ. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಚಕ್ರವರ್ತಿ, ಗುರುಗಳೇ, ಆ ದಿಕ್ಕಿನಲ್ಲಿ ನಿಮ್ಮ ಪೂರ್ವಜರು ನಡೆದುಕೊಂಡು ಬಂದಂತೆಯೇ ನಿಮ್ಮ ಆಲೋಚನೆಯು ಸಮಂಜಸವಾಗಿಯೇ ಇರುವುದು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ದಿನವನ್ನು ನೋಡಲು ದೇವಾನು ದೇವತೆಗಳೇ ಬಹು ಕಾತುರದಿಂದ ಕಾಯ್ತರು. ಅಲ್ಲದೆ ನಮ್ಮ ಪುರಜನರು, ನಮ್ಮ ಸಾಮಂತ ಪ್ರಜೆಗಳು ಸಹ ಈ ಸುದಿನಕ್ಕಾಗಿಯೇ ಬಹಳ ದಿನಗಳಿಂದ ಕಾತುರದಿಂದ ಕಾಯ್ತಿರು. ಇದು ನಮಗೂ ಅತಿಶಯವಾದ ಸಂತೋಷವೇ ಪ್ರಭು. ಕೃತಾರ್ಥನಾದನು ಗುರುದೇವ. ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನ ತಿಳಿಸಲೇ ಇಲ್ಲವಲ್ಲ? ಆಗಬಹುದು ಮಹಾಪ್ರಭು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ.
ದೇವಮಾನವರೆಲ್ಲ ಸಂಭ್ರಮ ಪಡುವುದ ದೇವಮಾನವರೆಲ್ಲ ಸಂಭ್ರಮ ಪಡುವಂತ ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂಭ್ರಮ ಪಡುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂಭ್ರಮ ಪಡುವಂತ ಈ ದಿನ ಶೋಭ ದಿನ. ಸಂಭ್ರಮ ಪಡುವಂತ ಈ ದಿನ ಶೋಭ ದಿನ. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಸುಮಂತ್ರರೇ, ನಮ್ಮ ಶ್ರೀರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿಷೇಕವಾದರೆ ಪೂರ್ವ ಚಳವನ್ನೇರಿದ ಪೂರ್ಣಚಂದ್ರನಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು, ನನಗೂ ಸಹ ಸಮ್ಮತವಿರುವುದು ಪ್ರಭು. ಬಹಳ ಸಂತೋಷವಾಯಿತು ಸುಮಂತ್ರರೇ. ಹಾಗಾದರೆ ನೀವೀಗಲೇ ಹೋಗಿ ಸುಕುಮಾರನಾದ ಶ್ರೀ ರಾಮಚಂದ್ರನ್ನ ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ ಪ್ರಭು. ಗುರುಗಳೇ, ಚಕ್ರವರ್ತಿ, ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸೂಕ್ತವಾದ ಒಂದು ಶುಭ ಮುಹೂರ್ತವನ್ನು ನಿರ್ಣಯಿಸಿ ಹೇಳಿರಿ. ಹಾಗೆ ಚಕ್ರವರ್ತಿ, ಇದೇ ಜ್ಯೇಷ್ಠ ಶುದ್ಧ ಪಂಚಮಿ ಗುರುವಾರ ಅಭಿಷನ್ ಮುಹೂರ್ತದಲ್ಲಿ ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾಗಿದೆ. ಬಹಳ ಸಂತೋಷ. ಕೃತಾರ್ಥನಾದನು ಗುರುದೇವ. ತಂದೆಯೇ ತಮ ಪಾದಕ್ಕೀಗ ವಂದಿಸಿ ನಾಂಬೆವೆ. ತಂದೆಯೇ ಜನಕ, ಪಾದಕ್ಕೀಗ ವಂದಿಸಿ ನಾಂಬೆವೆ. ತಂದೆಯೇ ತಮ ಪಾದಕ್ಕೀಗ ವಂದಿಸಿ ನಾಂಬೆವೆ. ತಂದೆಯೇ ಜನಕ,
ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಕುಮಾರ, ವಂದಿಸುವೆನು. ರಾಮಚಂದ್ರ, ಕೀರ್ತಿಶಾಲಿಯಾಗೋ ಬಾ ಕುಮಾರ. ಜನಕ, ಹತ್ಯ ಅವಸರದಿಂದ ನನ್ನನ್ನು ಕರೆಯಿಸಿದ ಕಾರಣವೇನು ಜನಕ? ಕುಮಾರ, ನಿನ್ನನ್ನು ಕರೆಯಿಸಿದ ಕಾರಣವು ಬಹಳ ಮಹತ್ತರವಾದುದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನ ನಾಳೆ ನಿನಗೆ ಪಟ್ಟಾಭಿಷೇಕವನ್ನ ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದುಕೊಂಡಿದ್ದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಜನಕ, ನಿಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ನಡೆಸಲು ಸಿದ್ಧನಿದ್ದೇನೆ. ಆದರೆ ಕುಮಾರ, ಆದರೆ ಎನ್ನುವ ಅರ್ಥೋಕ್ತಿ ಹೇಗೆ ಕುಮಾರ? ಜನಕ, ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದೆ ಇರುವಾಗ ಇಂತಹ ಶುಭ ಮಹೋತ್ಸವನ ಏರ್ಪಡಿಸಲು ಕಾತುರವೇಕೆ ಜನಕ? ಕುಮಾರ, ದೈವ ಪ್ರೇರಣೆಯಿಂದ ನನಗೆ ಈ ರೀತಿಯ ಸಂಕಲ್ಪವು ಉದಯಿಸಿತು. ಪುರುಷನ ಆಯಸ್ಸಾದರೂ ಕ್ಷಣಭಂಗುರ. ಅದು ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಅವರಿಗೂ ಸಹ ಹೇಳಿ ಕಳಿಸುತ್ತೇನೆ, ಅವರೂ ಸಹ ಸಕಾಲದಲ್ಲಿ ಬರುವ ನಿರೀಕ್ಷೆ. ಹಾಗೂ ಅಲ್ಲದೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿರ್ಣಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ಮಾಡಬೇಕಾಯಿತು. ಭರತನನ್ನು ಬಿಟ್ಟು ಮಾಡಬೇಕೆಂದು ಈ ಶುಭ ವಾರ್ತೆಯನ್ನ ಅವರಿಗೂ ಸಹ ಹೇಳಿ ಕಳಿಸುತ್ತೇನೆ, ಅವರು ಸಹ ಸಕಾಲದಲ್ಲಿ ಬರುವ ನಿರೀಕ್ಷೆ. ನೀನು ಚಿಂತಿಸಬೇಡ ಕುಮಾರ. ಮುಂದಿನ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ಮಗ್ನನಾಗ. ಜನಕ, ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮನು ಎಂದಿಗೂ ಪ್ರಯತ್ನಿಸಲಾರ. ತಮ್ಮ ಆಜ್ಞೆಯೇ ನನ್ನ ಪ್ರಥಮ ಕರ್ತವ್ಯ. ಗುರುಗಳಿಗೆ ವಂದಿಸುವೆ. ರಾಮಚಂದ್ರ, ನಿನಗೆ ಶುಭಮಸ್ತು. ರಾಮಚಂದ್ರ, ನೀನು ಇಂದು ಮೊದಲುಗೊಂಡು ಮಂಗಳ ಸ್ನಾನವನ್ನು ಮಾಡಿ ಶುಚಿಭೂತನಾಗಿ ಇರತಕ್ಕದ್ದು. ಕಾಲವರಿತು ಬಂದು ನಾನು ಕಂಕಣವನ್ನು ಕಂಡು ನಿನಗೆ ಕೆಲವು ಗೋಪ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. ನೀನು ನನ್ನ ಸಂಗಡ ಆಶ್ರಮಕ್ಕೆ ಮಹಾಪ್ರಭು, ಇಂದಿನಿಂದಲೇ ಈ ನಗರಣವು ತಳಿರು ತೋರಣಗಳಿಂದಲೂ ಮಂಗಳ ವಾದ್ಯಗಳಿಂದಲೂ ಮಂಗಳಿಸಲಿ. ಹಾಗೂ ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಗರದ ಬೀದಿ ಬೀದಿಗಳಲ್ಲಿ ಪ್ರಚಾರಪಡಿಸುವಂತೆ ಆಜ್ಞಾಪಿಸಿ. ಅಪ್ಪಣೆ ಮಹಾಪ್ರಭು. ಈ ವಿಚಾರವನ್ನು ನಾನೀಗಲೇ ಹೋಗಿ ಕೈಕೆಯ ಮಂದಿರದಲ್ಲಿ ತಿಳಿಸಿ ಬರುತ್ತೇನೆ. ಹಾಗೆ ಆಗಲಿ ಪ್ರಭು. ಸಾರುವೆ ಗಂಗು ಎಲ್ಲ ಕೇಳಿ, ಸಾರುವೆ ಗಂಗೂರ, ಸಾರುವೆ ಗಂಗೂರ ಊರೆಲ್ಲ ಕೇಳಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ, ಸಾರುವೆ ಗಂಗೂರ ಊರೆಲ್ಲ ಕೇಳಿ, ಸಾರುವೆ ಗಂಗೂರ. ಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಸಾರುವೆ ಡಂಗೂರ ಡಂಗೂರ. ಪೊಲೀಸ್ ಹಂಗಂದ್ರೆ ಅಂತ ಕೇಳಿ ಕೇಳ್ರಮ್ಮ ಕೇಳಿ.
ನಾಳೆ ಗುರುವಾರ ಅಭಿಜಿನ ಮುಹೂರ್ತದಲ್ಲಿ ನಮ್ಮ ದೊಡ್ಡ ಬುದ್ಧಿಯವರ ದಶರಥ ಮಹಾರಾಜರು ಅವರ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಮುದುಕರು, ಮತ್ತಿಯರು, ಗಂಡಸರು, ಹೆಂಗಸರು, ಹುಡುಗಿಯರು, ಹುಡುಗರು, ಕುಂತಿರೋರು, ನಿಂತಿರೋರು, ಮಲಗಿರೋರು ಎಲ್ಲ ಬಂದ್ಬಿಡಿ. ಆಮೇಲೆ ಬಾಂಟಿರು, ಬಸರಿರು ಎಲ್ಲ ಬಂದ್ಬಿಡಿ. ಆಮೇಲೆ ಈ ನಮ್ಮ ತಬಲ್ ಮಾಸ್ಟ್ರು, ಗೊಂಡಾಡೋರು, ಶೋಕೇಶ್ ಮಾಸ್ಟ್ರು, ನಮ್ಮ ಹಾರ್ಮೋನಿಯಂ ಮಾಸ್ಟ್ರು, ಈ ತಬಲ್ ಮಾಸ್ಟ್ರು ಎಲ್ಲ ಬಂದ್ಬಿಡಿ. ಅವ್ರಿಗೂ ಕೂಡ ಈ ನಮ್ಮ ಶ್ರೀರಾಮಚಂದ್ರರು ಅರಮನೆಯಲ್ಲಿ ಚಿಕ್ಕದಾಗಿ ಸನ್ಮಾನ ಇಟ್ಕೊಂಡವ್ರೆ. ಮರಿದಲೆ ತಪ್ಪಲೆ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಎಲ್ಲಾರು ಬಂದ್ಬರಿ. ಸಾರಾ ಸಗಟು ನಾವು ಗದ್ದೆ ತಗೋಗಿದ್ದು, ತೋಟ ತಗೋಗಿದ್ದು, ಅಲ್ಲೆಲ್ಲ ಯಾವ್ದೋ ಊರಿಗೆ ಹೋಗಿದ್ದು, ಆಮೇಲೆ ಹೊಲಕ್ಕೆ ಹೋಗಿದ್ದು, ಕಂಟಕ್ಕೆ ಹೋಗಿದ್ದಾವೆ, ಯಾವ ಕೇಳಲ್ಲ. ತಪ್ಪದಲೆ ಮರಿದಲೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಎಲ್ಲ ಬಂದ್ಬಿಡಿ. ಬರ್ದಲೆ ಹೋದಾರ ನಮ್ಮ ಶ್ರೀರಾಮಚಂದ್ರರು ಸೈನಿಕರು ಕಾರ್ಯಕ್ರಮ ಹಾಕೊಂಡು ಚೆನ್ನಾಗಿ ಕೂಡ್ತಾರೆ. ತಪ್ಪದಲೆ ಮರಿದಲೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಎಲ್ಲಾರು ಬಂದ್ಬಿಡಿ. ಆಶ್ಚರ್ಯವಿದು. ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರು ಆನಂದದ ಸಡಗರ, ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು, ಸುಹಾಸಿನಿಯರು ರಂಗವಲ್ಲಿನಟ್ಟು ನಡೆದು ಆಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಈ ನಮ್ಮ ಭಾರತ ದೇಶದಲ್ಲಿ ಅಯೋಧ್ಯೆಯ ಲೋಕಾರ್ಪಣೆ ಪ್ರಯುಕ್ತ ನಡೆಯುತ್ತಿರುವ ಈ ದಿನವೇ, ಇಂದಿನಿಂದಲೇ ಇದುವೇ ರಾಮ ಜನ್ಮಭೂಮಿ. ಆದ್ದರಿಂದ ಇದುವೇ ರಾಮರಾಜ್ಯ. ಇಂದಿನಿಂದ ಇದುವೇ ರಾಮರಾಜ್ಯ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಾರುವೆ ಗಂಗೂರ ಕೇಳಿ, ಸಾರುವೆ ಗಂಗೂರ. ಹಂಗಂದ್ರೆ ಮೂಗಿಲ್ವಲ್ಲ ಒಂದು ಚುಕ್ಕಿ ಅಂತ. ಏನು ಹಂಗೆ ಬರ್ಕೊಳ್ತಾ ಇದೆಯಾ? ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗು. ನಾಳೆ ಗುರುವಾರ ಅಭಿಜಿನ ಮುಹೂರ್ತದಲ್ಲಿ ನಮ್ಮ ದೊಡ್ಡ ಬುದ್ಧಿಯವರ ದಶರಥ ಮಹಾರಾಜರು ಅವರ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ಪಟ್ಟಾಭಿಷೇಕ. ನೀನು ಬಂದ್ಬಿಡು. ಏನದು ನಿಮ್ಮ ಹೆಂಡ್ರಿಗೆ ಬಾಣಂತನಕ್ಕೆ ಊರಿಗೆ ಕಳಿಸಿದ್ಯಾ ಅಂತ ಹೇಳ್ತಾ ಇದೀಯಾ? ಹೋ ಮನೆ ಕಾಯ್ದಾಗ ಈ ಮುತ್ತಿಗೆ ಕಿವಿ ಎರಡು ಢಮಾರ ಹೋಗವೆ. ಮುತ್ತಿಗೆ ನಿನಗೆ ತೋಟ ದೂರನಾ? ಅಯ್ಯೋ ನೀನು ಗೊತ್ತಬಾರ, ನನಗೆ ಬರಬಾರ್ದು ಬರ ಹೋಗತ್ತಾಗಿ. ಇಲ್ಲಿ ಬಾಯಿಲೆ ನಾಳೆ ಗುರುವಾರ ಅಭಿಜಿನ ಮುಹೂರ್ತದಲ್ಲಿ ನಮ್ಮ ದೊಡ್ಡ ಬುದ್ಧಿಯವರ ದಶರಥ ಮಹಾರಾಜರು
ಅವರ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ನೀನು ಬಂದ್ಬಿಡು. ಅದೇನ್ ಹೇಳ್ತಾ ಇದೆಯೋ ಅಲ್ಲ, ಹೆಂಗ್ರು ಬಾಣಂತನ ಅಲ್ಲ, ಮಕ್ಳಿಗೆ ನಾಮಕರಣ ಮಾಡಕ್ ಹೋಗ್ತಾ ಇದೆಯನ್ನು. ಓ, ನಿಮ್ಮ ಅಮ್ಮನ ತಲೆ ಮಾಡ್ತಾ ಇದೀವಿ. ಅಯ್ಯ, ಒಳ್ಳೆ ಬುತ್ತಿ ಸವಾಸ ಬತ್ತು ಬಾ. ನಿನ್ಗೇನು ತೋಟ ದೂರನ? ಅಯ್ಯೋ, ನಿನ್ಗೆ ಬರ್ಬಾರ್ದು ಬರ, ನಿನ್ಗೆ ಒತ್ತು ಬರ, ನೀನು ಸೆಳ್ಕೊಂಡು ಹೋಗ. ಅಯ್ಯೋ ಬಾಯ್ಲೆ ಬಾ, ಇತ್ತದ ಬಾ, ಕಿವಿ ಕೊಡು ಸರಿಯಾಗಿ. ಇಲ್ಲ ಕಿವಿ ಕಿತ್ತಾಕ್ಬಿಡ್ತೀನಿ ಈಗ. ನಾಳೆ ಗುರುವಾರ ಅಭಿಜಿನ ಮುಹೂರ್ತದಲ್ಲಿ ನಮ್ಮ ದೊಡ್ಡ ಬುದ್ಧಿಯವರ ದಶರಥ ಮಹಾರಾಜರು ಅವರ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ನೀನು ಬಂದ್ಬಿಡು. ಈಗ ಬಂದು ಕಿವಿ ಹತ್ರನೇ ಪಡ್ಕೊಳ್ತಾನೆ. ಈ ವಿಚಾರ ತಿಳಿಸೋದಕ್ಕೆ ಇಷ್ಟೊಂದು ಆನಂದ ಸಡಗರ ಮಾಡ್ತಾ ಇದ್ಯಾ? ಹೋಗಿ ಏನ್ ಮಾಡ್ಬೇಕು ಅಂತಿದ್ಯಾ ಇವಾಗ? ಏನು ಮಾಡೋದಿಲ್ಲ, ನಾಳೆ ಬರುವಾಗ ಒಂದು ದೊಡ್ಡ ಪುಟ್ಟಿ ತಗೊಂಬ. ನಮ್ಮ ದಶರಥ ಮಹಾರಾಜ್ ಮನೆಯಲ್ಲಿ ಅರಮನೆಯಲ್ಲಿ ವನಭೋಜನ ಚಿರೋಟಿ, ಲಾಡು, ಲಡ್ಡು, ಕೇಸರಿ ಬಾತು, ವಾಂಗಿ ಬಾತು, ಇನ್ನು ಏನೇನೋ ಎಲ್ಲ ಮಾಡ್ತಾರೆ. ಸಿಂಬಿನು ಹೊಂಚು ಮಾಡಿರ್ತೀನಿ. ಎಲ್ಲ ವರ್ಷ ತುಂಬಿಕೊಂಡು ಹೋಗ್ಬಿಡು. ಒಂದು ವಾರ ಅಡುಗೆ ಮಾಡ್ಲೇಬೇಡ. ಬೇರೆ ಕಡೆ ಎಲ್ಲ ಬೆಂಗಳೂರು ಸಾರ್ ಹೋಗು. ಆಯ್ತಾಯ್ತು. ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೈ ನನ್ನನ್ನು ಬರೆಯ ಕೂಡದು. ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದನಲ್ಲವೇ? ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅರಣ್ಯಕ್ಕೆ ಕಳಿಸುವೆನು ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟಾಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ. ಓಂ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಭಕ್ತ ಕೋಟಿ ಜನ ಹೃದಯದ ದೇವತೆ, ಭಕ್ತ ಕೋಟಿ ಜನ ಹೃದಯದ ದೇವತೆ, ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ, ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ, ನಾಡನಾಡಿನಾಳು ನಿನ್ನದೇ ಖ್ಯಾತಿ,
ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ಭಗವತಿ ನಮಃ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ತಾಳಲಾರೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ತಾಳಲಾರೆ, ಮನಸ್ಸಿನ ಕಳವಳ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಗಣೇಶ್ವರ ಧಗ ಧಗ ಮೆತ್ತಿದೆ ಮನಸ್ಸಿನ ವೇದನೆ, ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಕಾಂತನ ವೇದಕೋ ಬಾರದಿರೆಂದನು. ಗಣೇಶ್ವರ ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ತಾಳಲಾರೆ, ಮನಸ್ಸಿನ ಕಳವಳ ಜನಯನ ಚಿತ್ತಮನಲ್ಲವ. ಪ್ರಾಣೇಶ್ವರ ಚಿತ್ತ ಜನಯನ ಚಿತ್ತಮನಲ್ಲವ, ಚಿತ್ತ ಜನಯನ ಚಿತ್ತಮನಲ್ಲವ, ವಿಸ್ತರಿಸುತ್ತಲಿ ಪ್ರಾಣೇಶ್ವರ ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ತಾಳಲಾರೆ, ಮನಸ್ಸಿನ ಕಳವಳ ಪ್ರೇಯಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಕೈಕಾದೇವಿ ಅಮ್ಮ, ಅಮ್ಮ ಕೈಕಾದೇವಿ. ಯಾರು? ಓ ಮಂಥರ, ಬಂದೆಯಾ? ಬಾ, ಸುಖಾಗಮನವೇ?
ಸೌಖ್ಯದಿಂದಿರುವೆಯಾ? ಕ್ಷೇಮವೇ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬರು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೆ ಏನು ಕಡಿಮೆ ಹೇಳು? ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳಬೇಕು? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು? ಏನೋ ನನಗೇನು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಏನು ಏನು ಹೇಳಿದೆ ಮಂಥರ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಆಹಾ, ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯದ ಸಂತೋಷವಾದೆ ಮಂಥರ, ಸಂತೋಷವಾದೆ ಮಂಥರ, ಸಂತೋಷವಾದೆ ಮಂಥರ. ಕೇಳಿದ್ದೇನೆ ರಘುಕುಲ ದೀಪನ ಪರಿಹಾರಾಗನ ಅಲ್ಲವೇನೆ? ರಘುಕುಲ ದೀಪನ ಆಗ ಪರಿಹಾರಾಗನ ಸುಗುಣನ ಸುಂದರನೋ ಅಲ್ಲವೇನೆ? ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ ಮಂಥರ, ಸುಗುಣನೋ ಸುಂದರನೋ ನಿಗಮಾಗಮವಂದಿತನೋ ಸಂತೋಷವಾದೆ ಮಂಥರ, ಸಂತೋಷವಾದೆ ಮಂಥರ, ಸಂತೋಷವಾದೆ ಮಂಥರ. ನೋಡಿದ್ಯಾ? ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ ಅಲ್ಲವೇ? ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ ಪ್ರೇಮದ ವಾರ್ತೆಯ ಕೇಳಿ ಮಂಥರ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ ಭೂಮಿಗಲಿನ ಧನ್ಯಳು ಸಂತೋಷವಾದೆ ಮಂಥರ, ಸಂತೋಷವಾದೆ ಮಂಥರ, ಸಂತೋಷವಾದೆ ಮಂಥರ. ಅಮ್ಮ, ಎಂಥ ಶುಭವಾರ್ತೆಯನ್ನು ತಂದಿರುವೆ. ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಇಂಥ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲೆ? ಏನು ಕೊಡುವೆ? ಈ ಕಂಠಿಹಾರವನ್ನೇ ಕೊಡುವೆನು. ಇರಲಿ. ಲೋಕದಲ್ಲಿ ಇಂತಹ ಸ್ತ್ರೀ ಇರುವರು. ಸರ್ಪದ ಎಳೆಯ ನೆರಳಲ್ಲಿ ವಾಸಿಸುವ ಕಪ್ಪೆ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನು ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸಿ. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿ ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಅಮ್ಮ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೆ ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ
ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವುದು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು ಮಂಥರ. ಅಯ್ಯೋ ಮರಳೆ, ಆ ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರು ಬೆಳೆದಂತಾಗುತ್ತಿತ್ತು. ಯೋಚಿಸಿ ನೋಡು. ಮಂಥರ, ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ನಿನ್ನದೆಲ್ಲೋ ದುರಾಲೋಚನೆಯೇ ಇರಬೇಕು. ಸಾಕು ಮಾಡಿ ನಿನ್ನ ಮಾತುಗಳನ್ನು. ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲವಲ್ಲ ಮಂಥರ, ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದೇ ಇರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಹೇಗೆ ಬಂತು ಯೋಚಿಸಿ ನೋಡು. ಹೌದು ಮಂಥರ, ಹೌದು. ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಹೌದಮ್ಮ. ಹಾಗಾದರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇರುವುದೇನೆ? ಅಮ್ಮ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹಾ, ಹೌದು ಮಂಥರ, ಹೌದು. ನನ್ನ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಿಜ, ಸಮಯ ಬಂದಾಗ ಕೇಳಿಕೋ ಎಂದಲೂ ಹೇಳಿರುವರಲ್ಲ ಮಂಥರ. ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು? ಈಗ ನಡೆಯಬೇಕಾಗಿರುವ ರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂಥ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟ ಅಂತೆ ಆಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಲೆ ಮಂಥರ? 2ನೇ ವರಕ್ಕೆ ರಾಮನ ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿರತ್ನಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಮಂಥರ! ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಹೋಗಿದೆ? ಛೀ ಮೂರ್ಖಳೆ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಮ್ಮ, ಈಗ ನಾನು ಏನು ಹೇಳಿದ್ರು ನನ್ನ ಮಾತುಗಳೆಲ್ಲವೂ ನಿನಗೆ ವಿಶ್ವವಾಗಿಯೇ ತೋರುವುದು. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಭರತನು ಆತನಿಗೆ ಸೇವಕನಾಗಬೇಕು. ಮಂಥರ, ನೀನು ಕೌಸಲ್ಯಗೆ ದಾಸಿಯಾಗಬೇಕಾಗುವುದಮ್ಮ. ಏನು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ದಾಸನಾಗಬೇಕು, ಆ ಕೌಸಲ್ಯಗೆ ನಾನು ದಾಸಿಯಾಗಬೇಕು. ದಾಸಿಯಾಗಬೇಕಾಗುವುದು. ಹಾಗಾದ್ರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇದ್ದರೆ ಹೇಳಿ. ಇದಕ್ಕೆಲ್ಲ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದಲ್ಲವೇ ನಮ್ಮ ನಿನ್ನ ಚಾತುರ್ಯ? ಅದು ಹೇಗೆ ಮಂಥರ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರಧಾರಿಣಿಯಾಗಿ ಕ್ರೋಧಾಕಾರದಿಂದ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆಯೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಇವರುಗಳನ್ನು ಕೇಳಿಕೊಳ್ಳಬೇಕು.
ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಮಹಾರಾಜರು ಇತ್ತ ಕಡೆಯೇ ಬರುವಂತಿದೆ. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವಂತೂ ನಿಂತ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು, ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು.